ನಮಸ್ಕಾರ ಸ್ನೇಹಿತರೆ. ಒಂದು 20 ದಿನಗಳ ಹಿಂದೆ ಒಂದು ಕರ್ನಾಟಕ ರಾಜ್ಯಪತ್ರ ಪ್ರಕಟ ಆಗಿತ್ತು. ನಿಮಗೆಲ್ಲ ಗೊತ್ತಿರೋ ಹಾಗೆ ಯಾವುದೇ ಸ್ಟೇಟ್ ಗೆಜೆಟ್ ನೋಟಿಫಿಕೇಷನ್ ಆದಂಥ ಸಂದರ್ಭಗಳಲ್ಲಿ ಯಾವುದೇ ವಿಚಾರದ ಬಗ್ಗೆ ಅವರು ನೋಟಿಫಿಕೇಷನ್ ಮಾಡಲಿ, ಒಂದು ಕರಡು ಅಧಿಸೂಚನೆ ಆಗಲಿ ಮತ್ತೊಂದಾಗಲಿ ಯಾವುದೇ ಇಲಾಖೆದಾದರೂ ಮಾಡ್ಕೊಳ್ಳಿ ಆದರೆ ಅವರು ಪ್ರಕಟ ಮಾಡಿದಂಥ ದಿನಾಂಕದಿಂದ ಸುಮಾರು 10 ರಿಂದ 15 ದಿನಗಳ ಕಾಲ ಸಾರ್ವಜನಿಕರಿಗೆ ಆಕ್ಷೇಪಣೆಯನ್ನು ಸಲ್ಲಿಸಲಿಕ್ಕೆ ಒಂದು ಅವಕಾಶವನ್ನು ಕೊಡ್ತಾರೆ. ಸೊ ಅದರಂತೆ ಒಂದು 20 ಡೇಸ್ ಬ್ಯಾಕು ಏನು ಬಿಡುಗಡೆ ಆಗಿತ್ತು ಅಧಿಸೂಚನೆ, ಈಗ ಎಲ್ಲ ಅಬ್ಜೆಕ್ಷನ್ಸನ್ನು ವೆರಿಫೈಡ್ ಮಾಡಿ, ಅಂದರೆ ಸಾರ್ವಜನಿಕರು ಸಲ್ಲಿಸಿದ್ದಂಥ ಎಲ್ಲ ಆಕ್ಷೇಪಣೆಯನ್ನು ಅದನ್ನು ನೋಡಿ ಪರಿಶೀಲನೆ ಮಾಡಿ ಈಗ ಮತ್ತೊಂದು ಸ್ಟೇಟ್ ಗೆಜೆಟ್ ನೋಟಿಫಿಕೇಷನ್ ಬಿಡುಗಡೆ ಮಾಡಿದರೆ ಅದೇ ಸಬ್ಜೆಕ್ಟ್ಗೆ ಸಂಬಂಧಪಟ್ಟ ಹಾಗೆ ನೋಡಿ, ಅವತ್ತು ಬಿಟ್ಟಿದ್ದು ಅಧಿಸೂಚನೆ 1 ಅಂತ ಆ್ಯಂಡ್ ಇವಾಗ ಬಂದಿರುವಂಥದ್ದು ಅಧಿಸೂಚನೆ 2 ಅಂತ. ಸೊ ಇದು ಯಾವಾಗ ಅಪ್ಡೇಟ್ ಆಗಿದೆ ಅಂತಂದರೆ ನೋಡಿ, ಇಲ್ಲಿ 14/7/2026 ಬಂದಿರತಕ್ಕಂಥ ಅದೇ ಸಬ್ಜೆಕ್ಟ್ನ ದ ಸೆಕೆಂಡ್ ಅಥೆಂಟಿಕೇಟ್ ಸ್ಟೇಟ್ ಗೆಜೆಟ್ ಅಫಿಷಿಯಲ್ ನೋಟಿಫಿಕೇಷನ್ ಇದು. ಇದರಿಂದ ಆಚೆಗೆ ಮತ್ತೆ ಯಾವುದೇ ಚೇಂಜಸ್ ಆಗಲ್ಲ ಇಲ್ಲಿ. ಸೊ ನಿಮಗೆ ಒಂದು 10 ನಿಮಿಷ ಟೈಮ್ ಇದ್ದರೆ ಯಾವುದಕ್ಕೆ ಸಂಬಂಧಪಟ್ಟಿದ್ದು ಏನು ಕತೆ, ಆಕ್ಷೇಪಣೆ ನಂತರದಲ್ಲಿ ಏನು ಉಲ್ಲೇಖ ಮಾಡಿದ್ರೆ ಎಲ್ಲವನ್ನು ಹೇಳ್ಬಿಡ್ತೀನಿ ನಾನು ಇಲ್ಲಿ. ಸೊ ಲೆಟ್ಸ್ ಸ್ಟಾರ್ಟ್ ಫ್ರಮ್ ದಿ ವೆರಿ ಫಸ್ಟ್ ಪ್ಯಾರಾಗ್ರಾಫ್. ಕರ್ನಾಟಕ ನಾಗರಿಕ ಸೇವೆಗಳ ಅಧಿನಿಯಮ 1978, 1990 ಕರ್ನಾಟಕ ಅಧಿನಿಯಮ 14 ಕಾಲಂ 3ನೇ ಪ್ರಕರಣದ 2ನೇ ಉಪಪ್ರಕರಣದ ಎ ಖಂಡವನ್ನು 8ನೇ ಪ್ರಕರಣದ ಜೊತೆಗೆ ಓದಿಕೊಂಡಂತೆ ಮತ್ತು ತನ್ನ ಮೂಲಕ ಅಗತ್ಯಪಡಿಸಲಾದಂತೆ ಕರ್ನಾಟಕ ಸಾಮಾನ್ಯ ಸೇವೆಗಳು ಪದವಿ ಪೂರ್ವ ಶಿಕ್ಷಣ ನೇಮಕಾತಿ, ಅರ್ಥ ಮಾಡ್ಕೊಳ್ಳಿ, ಪ್ರೀ ಯೂನಿವರ್ಸಿಟಿ ಎಜುಕೇಷನ್ ಪದವಿ ಪೂರ್ವ ಶಿಕ್ಷಣ ನೇಮಕಾತಿ ತಿದ್ದುಪಡಿ ನಿಯಮಗಳು 2026ರ ಕರಡನ್ನು ದಿನಾಂಕ 18/6/2026ರಂದು ಕರ್ನಾಟಕ ರಾಜ್ಯಪತ್ರದ ವಿಶೇಷ ಸಂಚಿಕೆಯ ಭಾಗ 4A ಸಂಖ್ಯೆ 454ರಲ್ಲಿ ಪ್ರಕಟಣೆ ಮಾಡಿ, ಪ್ರಕಟಣೆಯ ದಿನಾಂಕದಿಂದ 7 ದಿನಗಳ ಒಳಗಾಗಿ ಅದರಿಂದ ಬಾಧಿತರಾಗುವ ಸಂಭವವಿರುವ ಎಲ್ಲ ವ್ಯಕ್ತಿಗಳಿಂದ ಆಕ್ಷೇಪಣೆಗಳನ್ನು ಮತ್ತು ಸಲಹೆಗಳನ್ನು ಆಹ್ವಾನಿಸಲಾಗಿರುವುದರಿಂದ ಕೆಲವೊಂದಕ್ಕೆಲ್ಲ 7 ಡೇಸ್ ಇರುತ್ತೆ, ಕೆಲವೊಂದಕ್ಕೆಲ್ಲ 10 ಡೇಸ್ ಅವಕಾಶವನ್ನು ಕೊಡಲಾಗುತ್ತೆ. ಆ್ಯಂಡ್ ಇಲ್ಲಿ 7 ಡೇಸ್ ಟೈಮನ್ನು ಕೊಟ್ಟಿದ್ದರು ಅಬ್ಜೆಕ್ಷನ್ ಫೈಲ್ ಮಾಡಲಿಕ್ಕೆ. ಸದರಿ ವಿಶೇಷ ಸಂಚಿಕೆಯ ರಾಜ್ಯಪತ್ರವನ್ನು ದಿನಾಂಕ 18/6/2026ರಂದು ಸಾರ್ವಜನಿಕರಿಗೆ ಲಭ್ಯವಾಗುವಂತೆ ಮಾಡಿರುವುದರಿಂದ, ಸೊ ಎಲ್ಲ ಪಬ್ಲಿಕ್ಕು ಸಿಗೋ ಹಾಗೆ ಮಾಡ್ತಾರೆ ಅದನ್ನು. ನೆಕ್ಸ್ಟ್ ಅದಾದ ನಂತರದಲ್ಲಿ ಮತ್ತು ಸದರಿ ಕರಡು ತಿದ್ದುಪಡಿ ನಿಯಮಗಳ ಬಗ್ಗೆ ಸಾರ್ವಜನಿಕರಿಂದ ಸ್ವೀಕೃತವಾಗಿರತಕ್ಕಂಥ ಆಕ್ಷೇಪಣೆ ಮತ್ತು ಸಲಹೆಗಳನ್ನು ರಾಜ್ಯ ಸರ್ಕಾರವು ಇಲ್ಲೇನು ಮಾಡಿದೆ, ಕನ್ಸಿಡರ್ ಮಾಡಿದೆ ಈಗ. ಸೊ ಅದರಂತೆ ಈಗ ಕರ್ನಾಟಕ ನಾಗರಿಕ ಸೇವೆಗಳು ಅಧಿನಿಯಮ 1978, 1990 ಕರ್ನಾಟಕ ಅಧಿನಿಯಮ 14ರ 8ನೇ ಪ್ರಕರಣದೊಂದಿಗೆ ಓದಿಕೊಂಡು 3ನೇ ಪ್ರಕರಣದ 1ನೇ ಉಪಪ್ರಕರಣದ ಮೂಲಕ ಪ್ರದತ್ತವಾದ ಅಧಿಕಾರಗಳನ್ನು ಚಲಾವಣೆ ಮಾಡಿ ಕರ್ನಾಟಕ ಸಾಮಾನ್ಯ ಸೇವೆಗಳು ಪದವಿ ಪೂರ್ವ ಶಿಕ್ಷಣ ಇಲಾಖೆ ನೇಮಕಾತಿ ನಿಯಮಗಳು 2013ಕ್ಕೆ ಒಂದಷ್ಟು ಕರೆಕ್ಷನ್ಸನ್ನು ಮಾಡಿ ಅದಕ್ಕೆ ಕರ್ನಾಟಕ ಸರ್ಕಾರವು ಈ ಕೆಳಕಂಡ ನಿಯಮಗಳನ್ನು ರಚಿಸಿದೆ. ನಿಯಮಗಳೆಲ್ಲ ನಾನು ಹೇಳಲಿಕ್ಕೆ ಹೋಗಲ್ಲ. ಸೊ ಫೈನಲಿ ನೋಡಿ, ಇಲ್ಲಿದೆಯಲ್ಲ, ಇಲ್ಲಿಗ ಏನು ಆರ್ಡರ್ ಮಾಡಿದರೆ ಅಂತ ಅಂದ್ಬಿಟ್ಟು ನೋಡ್ಕೋಬೇಕು. ಈಗ ಏನು ಸಬ್ಜೆಕ್ಟ್ ಆಗಿದರೆ ಈ ಪದವಿ ಪೂರ್ವ ಶಿಕ್ಷಣ ಇಲಾಖೆಗೆ ಯಾರು ಬಡ್ತಿ ಹಾಗೂ ನೇಮಕಾತಿ ಮುಖಾಂತರವಾಗಿ ಉಪನ್ಯಾಸಕರಾಗಿ ಆಯ್ಕೆ ಆಗ್ತಾರೋ ಅಥವಾ ಉಪನ್ಯಾಸಕರಾಗಿ ಬರ್ತಾರೋ ಸೇವೆಯನ್ನು ಮಾಡಲಿಕ್ಕೆ ಅವ್ರಿಗೆ 9 ಮತ್ತು 10ನೇ ತರಗತಿಗಳಿಗೂ ಕ್ಲಾಸನ್ನು ಮಾಡಬೇಕು ಅಂತಕ್ಕಂಥ ಒಂದು ರೂಲನ್ನು ಮಾಡಿ ಜಸ್ಟ್ 1 ಮಂತ್ ಬ್ಯಾಕು ಮೊದಲ ಹಂತದ ಕರಡು ಅಧಿಸೂಚನೆ ಬಿಡುಗಡೆಯಾಗಿತ್ತು. ಈಗ ಅಬ್ಜೆಕ್ಷನ್ ಆದಮೇಲೆ ಮತ್ತೆ ಇಲ್ಲಿ ಯಾವುದೇ ಚೇಂಜ್ ಮಾಡಿಲ್ಲ, ಯಥಾವತ್ತಾಗಿ ಅದನ್ನು ಈಗ ಕಂಟಿನ್ಯೂ ಮಾಡಿದ್ದಾರೆ. ಅಂದರೆ ಅಬ್ಜೆಕ್ಷನ್ ಮಾಡಿದಂಥ ಒಂದಷ್ಟು ಆಕ್ಷೇಪಣೆಗಳು ಅವರು ಫಸ್ಟ್ ಬಿಟ್ಟಿದ್ದಂಥ ಅಧಿಸೂಚನೆಗೆ ಪೂರಕವಾಗಿತ್ತು, ಅವ್ರಿಗೆ ಎಗೇನ್ಸ್ಟಾಗಿ ಬಂದಿರಲಿಲ್ಲ ಅನಿಸುತ್ತೆ. ಹಾಗಾಗಿ ಬಹುತೇಕ ಆಕ್ಷೇಪಣೆಗಳು ಅವ್ರು ಬಿಟ್ಟಂಥ ಮೊದಲ ಕರ್ನಾಟಕ ರಾಜ್ಯಪತ್ರದ ಅಧಿಸೂಚನೆಗೆ ಪೂರಕವಾಗಿರೋದ್ರಿಂದ ಇಲ್ಲಿ ಯಾವುದೇ ಚೇಂಜಸನ್ನು ಮಾಡಿಲ್ಲ. ಇಲ್ಲಿ ನೋಡಿ, ಕೋಷ್ಟಕದ ತಿದ್ದುಪಡಿ ಅಂತ ಹೇಳ್ತಾರೆ ಇಲ್ಲಿ ನೋಡಿ, ಇಲ್ಲಿಂದ ಓದೋಣ. ಈಗ ಕರ್ನಾಟಕ ಸಾಮಾನ್ಯ ಸೇವೆಗಳು ಪದವಿ ಪೂರ್ವ ಶಿಕ್ಷಣ ನೇಮಕಾತಿ ನಿಯಮಗಳು 2013ರ ಕೋಷ್ಟಕದ ಕ್ರಮ ಸಂಖ್ಯೆ 10ರಲ್ಲಿ ಉಪನ್ಯಾಸಕರು ಅಂದರೆ ಯಾವ ಕೇಡ್ರಿಗೆ ಬರ್ತಾರೆ ಅವರು, ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳು ಅಂಕಣ ಸಂಖ್ಯೆ 4ರಲ್ಲಿನ ಆಯ್ಕೆ ವಿಧಾನ ಶೀರ್ಷಿಕೆಯ ಕೊನೆಯಲ್ಲಿ ಈ ಕೆಳಕಂಡಂತೆ ಸೇರ್ಪಡೆಗೊಳಿಸತಕ್ಕದ್ದು ಅಂತ ಹೇಳಿದ್ದಾರೆ. ಸೊ ಏನು ಸೇರ್ಪಡೆ ಮಾಡಬೇಕು ಅದನ್ನು ಪೂರ್ತಿ ಮಾರ್ಕ್ ಮಾಡಿಬಿಡ್ತೀನಿ ಈಗ ನಾನು. ನೋಡಿ, ಇಲ್ಲಿದೆಯಲ್ಲ, ಇಲ್ಲಿ ಇದು ಭಾಳ ಪ್ರಮುಖವಾದಂಥ ಲೈನು. ಸ್ಟೇಟ್ ಗೆಜೆಟ್ ನೋಟಿಫಿಕೇಷನ್ ಸೆಕೆಂಡಲ್ಲಿ ಬಿಡುಗಡೆ ಮಾಡಿರುವಂಥದ್ದು ಆಫ್ಟರ್ ಅಬ್ಜೆಕ್ಷನ್ ಆದ ನಂತರದಲ್ಲಿ. ನೋಡಿ, ಇದೆಯಲ್ಲ, ಇಲ್ಲಿ ನೇರ ನೇಮಕಾತಿ ಮತ್ತು ಬಡ್ತಿಯ ಮೂಲಕ ಇನ್ನು ಮುಂದೆ ನೇಮಕಗೊಳ್ತಕ್ಕಂಥ ಉಪನ್ಯಾಸಕರು ಸರ್ಕಾರವು ನಿರ್ದಿಷ್ಟಪಡಿಸಿದ ಶಿಕ್ಷಣ ಸಂಸ್ಥೆಗಳಲ್ಲಿ 9 ಮತ್ತು 10ನೇ ತರಗತಿಗಳನ್ನು ಬೋಧನೆ ಮಾಡತಕ್ಕದ್ದು ಕ್ಲಿಯರ್ ಕಟ್ಟಾಗಿ ಮೆನ್ಷನ್ ಮಾಡಿದ್ದಾರೆ. ನೋಡಿ, ಇನ್ನೊಂದು ಸಲ ಬೇಕಾದ್ರೆ ಓದಿಬಿಡ್ತೀನಿ ಈಗ ಅದನ್ನು ನಾನು. ನೇರ ನೇಮಕಾತಿ ಮತ್ತು ಬಡ್ತಿಯ ಮೂಲಕ ಇನ್ನು ಮುಂದೆ ಯಾರೆಲ್ಲ ಅಪಾಯಿಂಟ್ ಆಗ್ತಾರೋ, ನೇಮಕ ಆಗ್ತಾರೋ ಆ ಉಪನ್ಯಾಸಕರು, ಅಂದರೆ ಪದವಿ ಪೂರ್ವ ಶಿಕ್ಷಣ ಇಲಾಖೆಯಲ್ಲಿ ಅವರು ಸರ್ಕಾರವು ನಿರ್ದಿಷ್ಟಪಡಿಸಿದಂಥ ಶಿಕ್ಷಣ ಸಂಸ್ಥೆಗಳಲ್ಲಿ 9 ಮತ್ತು 10ನೇ ತರಗತಿಗಳನ್ನು ಬೋಧನೆ ಮಾಡತಕ್ಕದ್ದು ಅಂತ ಇಲ್ಲಿ ಕರ್ನಾಟಕ ರಾಜ್ಯಪತ್ರದಲ್ಲಿ ಈ ಒಂದು ಆದೇಶವನ್ನು ಈಗ
ಮಾಡಲಾಗಿದೆ. ಕರ್ನಾಟಕ ರಾಜ್ಯಪಾಲರ ಆದೇಶ ಅನುಸಾರ ಮತ್ತು ಅವರ ಹೆಸರಿನಲ್ಲಿ BK ಮಮತಾ ರಾಣಿಯವರು ಸರ್ಕಾರದ ಅಧೀನ ಕಾರ್ಯದರ್ಶಿಗಳು, ಆಡಳಿತ, ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ. ಹಾಗಾಗಿ ಸಾಕಷ್ಟು ವಿರೋಧ ವ್ಯಕ್ತವಾಗುತ್ತೆ. ಇದು ಫಸ್ಟು. ಇದಾದ ನಂತರದಲ್ಲಿ ಸಾರ್ವಜನಿಕರಿಗೆ ಬಂದಂಥ ಅಹವಾಲುಗಳಾಗಿರ್ಬೋದು, ಆಕ್ಷೇಪಣೆಗಳಾಗಿರ್ಬೋದು, ಮೊದಲ ಅಧಿಸೂಚನೆಗೆ ಪೂರಕವಾಗಿರೋದ್ರಿಂದ ಯಾರು ಎಷ್ಟೇ ವಿರೋಧ ವ್ಯಕ್ತಪಡಿಸಿದ್ರು ಕೂಡ ಫೈನಲಿ ಮೊದಲ ಅಧಿಸೂಚನೆ ಏನಿತ್ತು ಯಥಾಪ್ರಕಾರವಾಗಿ ಯಾವುದೇ ಬದಲಾವಣೆಯನ್ನು ಮಾಡದೆ ಉಪನ್ಯಾಸಕರು ಅಂದರೆ ಯಾರು ಆಯ್ಕೆ ಆಗ್ತಾರೆ ಪದವಿ ಪೂರ್ವ ಶಿಕ್ಷಣ ಇಲಾಖೆಯಲ್ಲಿ ಅವರು 9 ಮತ್ತು 10ನೇ ಕ್ಲಾಸ್ಗೂ ಪಾಠವನ್ನು ಮಾಡಲೇಬೇಕು. ಅದು ಸರ್ಕಾರ ನಿರ್ದಿಷ್ಟಪಡಿಸಿದಂಥ ಎಜುಕೇಷನ್ ಇನ್ಸ್ಟಿಟ್ಯೂಷನಲ್ಲಿ, ಶಿಕ್ಷಣ ಸಂಸ್ಥೆಯಲ್ಲಿ ಅವ್ರು ಮಾಡಲಿಕ್ಕೆ ರೆಡಿ ಇರಲೇಬೇಕು ಅಂತಕ್ಕಂಥ ಒಂದು ಆದೇಶವನ್ನು ಇಲ್ಲಿ ಭಾಳ ಕಡ್ಡಾಯವಾಗಿ ಮೆನ್ಷನ್ ಮಾಡಿದೆ. ಹಾಗಾಗಿ ಇದರಲ್ಲಿ ಯಾವುದೇ ಚೇಂಜಸ್ ಇನ್ನು ಮುಂದೆ ಆಗಲ್ಲ ಬಹುತೇಕ. ಆ್ಯಂಡ್ ಇಟ್ ಈಸ್ ದ ಫೈನಲ್ ಸ್ಟೇಟ್ ಗೆಜೆಟ್ ನೋಟಿಫಿಕೇಷನ್ ಸೆಕೆಂಡ್. ಆಯಿತಾ, ದೆರ್ ಇಸ್ ನೋ ಚೇಂಜಸ್ ಇಟ್ ಆಲ್ ಇದರಿಂದ ಆಚೆಗೆ. ಹಾಗಾಗಿ ಸಾಕಷ್ಟು ವಿರೋಧ ವ್ಯಕ್ತವಾಗುತ್ತೆ. ಆರಂಭದಲ್ಲಿ ನಾವು ಯಾಕೆ ಮಾಡಬೇಕು, ಈಗ ಮಾಡೋದೇ ಸಾಕಾಗಿದೆ ನಮಗೆ ಅಂತಂದ್ಬಿಟ್ಟು ಅವರು ಉಪನ್ಯಾಸಕರ ಸಂಘದವರಾಗಿರ್ಬೋದು, ಬೇರೆ ಬೇರೆ ಸಂಘ ಸಂಸ್ಥೆಗಳು, ಬೇರೆ ಬೇರೆ ಅವ್ರದ್ದು ಏನು ಒಂದಷ್ಟು ಗ್ರೂಪ್ಸನ್ನ ಮಾಡ್ಕೊಂಡಿದ್ದಾರೆ. ಎಲ್ಲರೂ ಬಹುತೇಕ ವಿರೋಧವನ್ನು ವ್ಯಕ್ತಪಡಿಸೋರು. ಅದೇನೇ ಆದರೂ ಕೂಡ ಫಲಿಸಲಿಲ್ಲ. ಫೈನಲಿ 14ನೇ ತಾರೀಕಲ್ಲಿ ಏನು ಬಿಡುಗಡೆ ಆಗುತ್ತೆ ಇದು ಅಧಿಸೂಚನೆ 2 ಅಂತ ಅಂದ್ಬಿಟ್ಟು ಸ್ಟೇಟ್ ಗೆಜೆಟಲ್ಲಿ ಅಲ್ಲಿ ಮೆನ್ಷನ್ ಮಾಡಿಬಿಡ್ತಾರೆ. ಉಪನ್ಯಾಸಕರು ಅಂತ ಯಾರು ಆಯ್ಕೆ ಆಗ್ತಾರೆ ನೇಮಕಾತಿ ಮತ್ತು ಬಡ್ತಿ ಮುಖಾಂತರವಾಗಿ ಅವರೇನೆ 9 ಮತ್ತು 10ನೇ ಕ್ಲಾಸ್ಗೂ ಪಾಠವನ್ನು ಮಾಡಬೇಕು ಅಂತ ಅಂದ್ಬಿಟ್ಟು. ಫೈನಲಿ ಇದೆಲ್ಲರಿಗೂ ಕ್ಲಿಯರ್ ಕಟ್ಟಾಗಿ ಈ ಮಾಹಿತಿ ತಲುಪಿದೆ ಅಂತ ಭಾವಿಸ್ತಾ ಈ ವಿಡಿಯೋಲಿಗೆ ಮುಗಿಸ್ತಾ ಇದ್ದೀನಿ. ಇದೇ ರೀತಿಯ ಮಾಹಿತಿಗೋಸ್ಕರ ನಮ್ಮ ವಾಹಿನಿಯನ್ನು ದಯಮಾಡಿ ನಿರಂತರವಾಗಿ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪ್ರತಿ ಕಂಟೆಂಟ್ಗಳು ನಿಮಗೆ ಇಷ್ಟ ಆಗಿದರೆ ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.